ಫಸ್ಟು ಎಣ್ಣೆಯನ್ನು ಕಾಯಕ್ಕಿಟ್ಟು ಆಮೇಲೆ ಉಳ್ಳಾಗಡ್ಡೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕೆಂಪಗಾಗೋ ಮಟ ತಿರುಗಬೇಕು. ಗ್ಯಾಸನ್ನು ಸಣ್ಣ ಉರಿಯಲ್ಲಿಡಿ ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕೆ ಬಿಡಿ. ಉಳ್ಳಾಗಡ್ಡೆ ಕೆಂಪಗಾಗೋ ಮಟ. ಆಮೇಲೆ ಮೆಣಸಿನ್ಕಾಯಿ ಟೊಮೆಟೊನ್ನು ಹಚ್ಚಿಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೈ ಆಡಿಸಿ ಆನಂತರ ನೋಡಿ ಉಳ್ಳಾಗಡ್ಡೆ ಕೆಂಪಗಾಗ್ಯಾವ ಇಲ್ಲ ಅಂತ. ಆಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡಿ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಗಲಲ್ಲಿರೋ ಬೆಲ್ ಐಕನನ್ನು ಗಟ್ಟಿಯಾಗಿ ಒತ್ತಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಥರ ವೀಡಿಯೋ ಬಿಟ್ರೂ ನಿಮ್ಗೊಂದು ನೋಟಿಫಿಕೇಷನ್ ಬರುತ್ತೆ. ಇದು ಫಸ್ಟ್ ವೀಡಿಯೋ ನಮ್ಮದು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಚಾನಲ್ದಲ್ಲಿ ಒಳ್ಳೆ ವೀಡಿಯೋ ಬರ್ತಾ ಇರುತ್ತೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸನ್ನು ಮಾಡಿ. ಆನಂತರ ಹಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಟೊಮೆಟೊನನ್ನು ಹಾಕಿ ಆನಂತರ ಸ್ವಲ್ಪ ಹೊತ್ತು ತಿರುವಿ ಮೆಣಸಿನ್ಕಾಯಿ ಟೊಮೆಟೊನ ಒಂದು ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿ ಸ್ವಲ್ಪ ತಿರುವಿ ಸ್ವಲ್ಪ ಉರಿಯನ್ನು ಜಾಸ್ತಿ ಮಾಡಿ ಆನಂತರ ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕ್ಕೆ ಬಿಡಿ. ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದಾರೋ ಬೇಗ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಸ್ವಲ್ಪನೇ ಹಾಕಿ ಜಾಸ್ತಿ ಕಲರ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ತಿರುವ್ರಿ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು. ಆಮೇಲೆ ರೊಟ್ಟಿಗಳನ್ನು ಸ್ವಲ್ಪ ತೊಳೆದಿಟ್ಕೊಳ್ಳಿ. ಯಾಕಪ್ಪ ಅಂದರೆ ನೆನೆಯೋಕ್ಕೆ ನಾವಿನ್ನೂ ತೊಳೆದಿಲ್ಲ, ತೊಳಿಬೇಕು ಅನ್ನೋ ರೊಟ್ಟಿಗಳನ್ನು. ಆನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ ಸ್ವಲ್ಪ. ಒಂಥರ ಒಂದು ಸ್ವಲ್ಪ ಹತ್ತಿರ ಸಣ್ಣ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು. ಆನಂತರ ಒಂದು ಸ್ವಲ್ಪ ತಿರುವ್ರಿ. ಈ ನಂತರ ವಿಡಿಯೋ ಒಂದು ಸ್ವಲ್ಪ ಸ್ಪೀಡ್ ಆಗುತ್ತೆ. ಯಾಕಪ್ಪ ಅಂದರೆ ಟೈಮ್ ಜಾಸ್ತಿ ಆಗೈತೆ ಅದಕ್ಕೆ. ಈ ಥರ ಕುದೀತಿರಬೇಕು. ಸಣ್ಣ ಫ್ಲೇಮಲ್ಲಿ ಇಟ್ಕೊರಿ ಗ್ಯಾಸನ್ನು, ಸಣ್ಣ ಉರಿಯಲ್ಲಿ. ಆಮೇಲೆ ತತ್ತಿಗಳನ್ನು ಹೊಡೆದು ನೀವು ಗ್ಲಾಸ್ಗಾದ್ರೂ ಹಾಕೊಂಡು ಹಾಕ್ಬೋದು, ಡೈರೆಕ್ಟ್ ಆದರೂ ಹಾಕ್ಬೋದು. ಒಂದೊಂದೇ ತತ್ತಿಗಳನ್ನು ಹಾಕಿ ಒಂದಾಗಿದೆ. ಈಗ ಎರಡನೇದು. ಈಗ ಮೂರನೇ ತತ್ತಿ. ಟೋಟಲ್ 4 ತತ್ತಿ ಹಾಕಬೇಕು.
ಈಗ ಮತ್ತೆ ಹೇಳ್ತಾ ಇದ್ದೀನಿ, ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರ ಬೇಗ ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಜಾಸ್ತಿ ಉರಿ ಇಟ್ಟು ಒಂದು ಸ್ವಲ್ಪ ಅದು ಕುದಿಯಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಚೌಟ ಆಡಿಸಿ ಆನಂತರ ಒಂದು 2 ನಿಮಿಷ ಅದನ್ನು ಬೇಯಿಸಿ ಕುದಿಯೋಕ್ಕೆ ಬಿಡಿ. ನೀವು ಪಕ್ಕದಲ್ಲಿರೋ ಕಡಾಯಿ ಮೇಲಿರೋ ಚಪಾತಿನ ನೋಡ್ತಾ ಇರ್ಬೋದು. ಅದು ಏನಪ್ಪ ಅಂದರೆ ಅದು ಒಂದು ಇದು ಚವಂಗಿ ಅಂತ. ಆನಂತರ ತತ್ತಿರೋಷ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕಿ, ಅದರ ಹೆಸರು ಬಂದ್ಬಿಟ್ಟು ಚವಂಗಿ. ಅದನ್ನು ಮಾಡೋದನ್ನು ಈಗ ರಂಜಾನ್ ತಿಂಗಳಲ್ಲೇ ಮಾಡೋದು. ಅದನ್ನು ಮೊಹರಂ ಹಬ್ಬದಲ್ಲೇ. ಅದು ನಿಮ್ಗೆ ಮಾಡೋಕ್ಕೆ ಬರಲ್ಲ ಅಂದ್ರೆ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ನಾವು ವೀಡಿಯೋ ಮಾಡ್ತೀವಿ. ಒಂದು ಸ್ವಲ್ಪ ತಿರ್ಕೋಬೇಕು. ಗ್ಯಾಸನ್ನು ಒಂದು ಸ್ವಲ್ಪ ಜಾಸ್ತಿ ಇಡಿ. ಗ್ಯಾಸನ್ನು ಜಾಸ್ತಿ ಇಡಿ ಒಂದು ಸ್ವಲ್ಪ, ಆಮೇಲೆ ತಿರುವ್ರಿ. ಬೇಯಿಸೋದು ಉಳ್ಳಾಗಡ್ಡೆ ಎಲ್ಲ ಕುದ್ದಿರಬೇಕು. ಬೇಯಿಸ್ತಿರೋರಿ ಅಷ್ಟು ಮಿಕ್ಸ್ ಆಗೋ ಗಂಟ. ಮಿಕ್ಸ್ ಆದ ನಂತರ ಈಗ ರೊಟ್ಟಿಯನ್ನು ತೊಳ್ಕೊಳ್ಳಿ. ರೊಟ್ಟಿಯನ್ನು ತೊಳ್ಕೊಂಡಿರೋದನ್ನು ಅದರೊಳಗಡೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ, ರೊಟ್ಟಿ ಹಾಕೋಕ್ಕಿಂತ ಮುಂಚೆ, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಉಪ್ಪು ಕರಗಿರಲ್ಲ, ಅದ್ರ ಸಲುವಾಗಿ. ಆನಂತರ ಒಂದು ಸ್ವಲ್ಪ ತಿರುವ್ರಿ. ಬೇಯಿಸೋದು ನೀರು ಕಲಿಕೆ ಆಗೋ ಹೊಂಟ ತಿರುವ್ರಿ. ಆನಂತರ ರೊಟ್ಟಿಗಳನ್ನು ಹಾಕಿ, ತೊಳೆದಿಟ್ಕೊಂಡಿರೋ ರೊಟ್ಟಿಗಳನ್ನು ಹಾಕಿ, ಅದನ್ನು ನೆನೆಸೋದೇನು ಬೇಕಾಗಿರಲ್ಲ. ತೊಳೆದು ಇಟ್ಕೊಂಡಿರೋ ರೊಟ್ಟಿನ ಹಾಕಿ ಅದನ್ನು ನೆನೆಸಿಟ್ರೆ ಮತ್ತೆ ಕಿಚಡಿ ಆಗ್ಬಿಡುತ್ತೆ. ಅದು ತಡೀರಿ, ಒಂದು 2 ನಿಮಿಷ ಹಾಕ್ತೀವಿ. ರೊಟ್ಟಿಗಳನ್ನು ಹಾಕ್ತೀವ್ರಿ. ಆಯಿತು, ರೊಟ್ಟಿಗಳನ್ನು ಹಾಕೋ ಟೈಮ್ ಆಗೈತೆ. ಈ ಥರ ಆದಮೇಲೆ ಮಿಕ್ಸ್ ಆದ ನಂತರ ರೊಟ್ಟಿಗಳನ್ನು ಹಾಕ್ಬೇಕು. ನೆನೆಸಿಟ್ಕೊಂಡಿರ್ಬೇಕು ರೊಟ್ಟಿಗಳನ್ನು ಸ್ವಲ್ಪ ತೊಳೆದು. ಆನಂತರ ಅಷ್ಟು ರೊಟ್ಟಿಗಳು ನಿಮ್ಮ ಮನೆಯಲ್ಲಿ ಯಾವ್ಯಾವ ರೊಟ್ಟಿಗಳು ಮಿಕ್ಕಿರ್ತಾವಲ್ಲ ಅಷ್ಟು ರೊಟ್ಟಿಗಳನ್ನು ಹಾಕಿ, ರೊಟ್ಟಿಗಳನ್ನು ಹಾಕಿದ ನಂತರ ಒಂದು ಏನಿಲ್ಲ ಅಂದ್ರೆ ಒಂದು 3 ಸೆಕೆಂಡ್ ಬೇಯಿಸಿ ಕಲಬೆರಕೆ ಆಗೋ ಗಂಟ ತಿರುಗಬೇಕು. 3 ನಿಮಿಷದ ಗಂಟ ತಿರುವ್ರಿ. ಈಗ ಮತ್ತೆ ಹೇಳ್ತಾ ಇದ್ದೀವಿ, ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ, ಬಗಲಾರಿರೋ ಬೆಲ್ ಐಕನ್ನೂ ಜೋರಾಗಿ ಒತ್ತಿ. ಬೇಯಿಸಿ ಕಲಬೆರಕೆ ಆಗ ಮಂಟ ತಿರುಕೊಂಡು ಬೇಯಿಸೋದು ಮಿಕ್ಸ್ ಆಗೋ ಗಂಟ ತಿರುಗ್ಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನೋಡಿ, ನಾನು ಆವಾಗ ಹೇಳಿದೆ ನೀರು ಹಾಕಿದರೆ ತಳ ಅಂಟ್ಕೊಂಡಿರಲ್ಲ ಅಂತ. ಇಲ್ಲಾಂದರೆ ತಳ ಅಂಟ್ಕೊಂಡು ನಿಮ್ಮ ಗಮನ ಬರೀ ಆ ಸಣ್ಣ ಚಪಾತಿ ಮೇಲೆ ಐತೆ ಅಂಬೋದು ನಮಗೆ ಗೊತ್ತು. ಅದೇನೋ ವೀಡಿಯೋದಲ್ಲಿ ಬಂದ್ಬಿಟ್ಟೈತೆ, ಏನು ಮಾಡೋದಾಗಲ್ಲ. ಆ ಕಡೆ ಮಾಡ್ತಾ ಇರೋದು ನಮ್ಮಮ್ಮ, ಅದು ಚವಂಗಿ ಅಂತ ಮಾಡ್ತಾ ಇರೋದು, ಮೊಹರಂ ಹಬ್ಬದಲ್ಲಿ ಮಾಡ್ತಾರಲ್ಲ ಅದು.
ಸೌಂಡ್ ಇಲ್ಲಲ್ಲ ಅದು. ಆಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಆಗಿರ್ಬೇಕದ. ಏನು ಮಾಡೋದಾಗಲ್ಲ, ಅದೊಂದು ಸ್ವಲ್ಪ ನಂಬಬೇಕು ಜಗಳ ಆಡ್ತಿತ್ತ. ಈ ಥರ ಬೇಸಟ್ಟಿಯಾಗಿ ತಿರುರಿ ಫೈನಲ್ ರಿಸಲ್ಟನ್ನು ಕೊಡ್ತೀವಿ. ತಡ್ರಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಂಗೆ. ಅದಕ್ಕೆ ನಾವು ಹಾಕಿಲ್ಲ, ಅದಕ್ಕೆ ನಿಂಬೆಹಣ್ಣು ಅದಕ್ಕನ ಮರ್ತು ಬಿಟ್ರಲ್ಲ. ಈ ಥರ ಆಗಿರುತ್ತೆ ಫೈನಲ್ ರಿಸಲ್ಟ. ಇದು ಬಂದ್ಬಿಟ್ಟು ತತ್ತಿ ರೊಟ್ಟಿ ಅಂತ. ಮಿಗಿಲಿರೋ ರೊಟ್ಟಿಗಳನ್ನು ಹುಡುಗರು ತಿಂಬಲ್ಲ, ಆಗ ಮಾಡೋದು ಇದೇ ರೆಸಿಪಿ. ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲೂ ತಯಾರು ಮಾಡಿ. ಫೈನಲ್ ರಿಸಲ್ಟ್ ಈ ಥರ ಇದೆ. ಇದನ್ನು ತಿಂದರೆ ಮಟ್ಟಿಗೆ ಸೂಪರಾಗಿರುತ್ತೆ. ಯಾರ್ಯಾರು